ನಮಸ್ಕಾರ. ಕುಲಾಸ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ಮೊದಲ ಅಡುಗೆ ಮಾಡ್ತಾ ಇದ್ದೇನೆ, ಅದೇ ದೇವರಿಗೆ ನೈವೇದ್ಯ. ತುಂಬ ಈಸಿಯಾಗಿರುವಂಥ, ಸಿಂಪಲ್ ಆಗಿರುವಂಥ ಹಾಗೂ ತುಂಬಾ ಟೇಸ್ಟಿಯಾಗಿರುವಂಥ ನೈವೇದ್ಯ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗಾದರೆ ಅಡುಗೆ ಶುರು ಮಾಡುವ ಅಲ್ವಾ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡೆ. ಗ್ಯಾಸ್ ಆನ್ ಆದ ನಂತರ ಅದಕ್ಕೆ ಇಟ್ಕೊಂಡೆ ನಾನು ಬಾಣಲೆಗೆ ಹಾಕ್ಕೊಂಡೆ ತುಪ್ಪ ಇದ್ದಷ್ಟು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಸ್ವೀಟ್ ಆಗಿರಲಿ ತುಪ್ಪ ಇದ್ದಷ್ಟು ರುಚಿ ಜಾಸ್ತಿ, ಸ್ಮೆಲ್ ಜಾಸ್ತಿ. ಹಾಗೆ ನಾನು 4 ಸ್ಪೂನಷ್ಟು ತುಪ್ಪ ತಗೊಂಡು ಇವಾಗ ನಾನು ಗೋಡಂಬಿನ ಫ್ರೈ ಮಾಡಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಡ್ರೈ ನಟ್ಸ್ ತುಂಬಾ ಬೇಕು, ತುಂಬ ಇದ್ದಷ್ಟು ಫ್ಲೇವರ್ ತುಂಬಾ ಜಾಸ್ತಿ. ಹಾಗಾಗಿ ಫಸ್ಟ್ ತಗೊಂಡೆ ನಾನು ಗೋಡಂಬಿನ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಹಾಕ್ಕೊಂಡೆ ಒಣ ದ್ರಾಕ್ಷಿ ಕೂಡ ಅಷ್ಟೇ ಸ್ವಲ್ಪ ಬಬಲ್ ಬರುವಾಗಷ್ಟು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಎತ್ತಿಟ್ಕೊಳ್ಬೇಕು. ಒಂದು ಏನಂತ ಹೇಳಿದರೆ, ಯಾವುದೇ ಡ್ರೈ ನಟ್ಸ್ ನಾವು ಬಿಸಿ ಮಾಡುವಾಗ ಗ್ಯಾಸನ್ನು ಸಿಮ್ ಆಗಿಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಬೇಗನೆ ಸುಟ್ಟು ಹೋಗಿಬಿಡುತ್ತೆ ಡ್ರೈ ನಟ್ಸ್ ಎಲ್ಲ. ಸೊ ಹಾಗಾಗಿ ಗ್ಯಾಸನ್ನು ಸಿಮ್ನಲ್ಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡಿ. ಇಲ್ಲಿವಾಗ ನಾನು ಗ್ರೇಪ್ಸ್ ಫ್ರೈ ಆಯಿತು. ಇವಾಗ ನೆಕ್ಸ್ಟ್ ಹಾಕ್ಕೊಂಡೆ ನಾನು ಬಾದಾಮನ್ನು ಕೂಡ ಸ್ವಲ್ಪ ತಗೊಂಡೆ. ನಾನು ಬಾದಾಮನ್ನು ಕೂಡ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಇದ್ದೇನೆ ಈ ರೆಸಿಪಿದು ರವೆನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಇದು ಐಡಿಯಾನೇ ಗೊತ್ತಿರಲಿಲ್ಲ ಫಸ್ಟು ರವೆ ಹಾಕ್ತಾರಂತೆ ಪಾಯಸಕ್ಕೆ. ನನ್ನ ಹಸ್ಬೆಂಡು ಅವರು ಆರ್ಮಿಯಲ್ಲಿ ಇರೋದ್ರಿಂದ ಸೊ ಅವ್ರ ಜೊತೆ ನಾನು ಹೊರಗಡೆ ಎಲ್ಲ ಇದ್ದೆ ಕ್ವಾರ್ಟರ್ಸಲ್ಲಿ. ಸೊ ಆವಾಗ ಮಹಾರಾಷ್ಟ್ರದವ್ರು ನನಗೆ ಹೇಳಿದರು ಈ ಶಾವಿಗೆ ಪಾಯಸ ಮಾಡುವಾಗ ರವೆ ಹಾಕಿ ಮಾಡುವಂಥ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಒಂದು ಸತಿ ಟ್ರೈ ಮಾಡಿದೆ ನಾನು. ಅದ ನಂತರ ನಂದು ಫೇವ್ರೆಟ್ ಪಾಯಸ ಆಗೋಯಿತು. ನನಗಂತಲ್ಲ, ನನ್ನ ಫ್ಯಾಮಿಲಿ ಎಲ್ರಿಗೂ ಅಷ್ಟೇ ರವೆ ಹಾಕಿ ಮಾಡೋ ಪಾಯಸ ತುಂಬಾ ಇಷ್ಟ. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ರವೆ ಸ್ವಲ್ಪನೇ ತಗೊಳ್ಳಿ, ಇಲ್ಲದ್ರೆ ಜಾಸ್ತಿ ತಗೊಳ್ಳಿ. ಯಾಕಂದ್ರೆ ತುಂಬಾ ದಪ್ಪ ಆಗಿ ಪಾಯಸ ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪನೇ ರವೆ ತಗೊಂಡೆ. ನೆಕ್ಸ್ಟ್ ಹಾಲು ಇಟ್ಕೊಂಡೆ. ಹಾಲು ಬಿಸಿ ಆದ ನಂತರ ಗ್ಯಾಸನ್ನು ಸಿಮ್ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಟು 1 by 1 ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಬರಬೇಕು. ಇವಾಗ ಫಸ್ಟ್ ಹಾಕ್ಕೊಂಡೆ ನಾನು ಸಕ್ಕರೆ ಹಾಕಿದ ಕೂಡಲೇ ಇದನ್ನು ಸೌಟನ್ನು ತಿರುಗಿಸ್ತಾ ಇರಬೇಕು. ಯಾಕಂದರೆ ತಳ ಹಿಡಿಯುತ್ತಲ್ಲ, ಸೊ ತಳ ಹಿಡಿಬಾರ್ದು ಅಂತ ಸೌಟನ್ನು ತಿರುಗಿಸ್ತಾ ಇರಬೇಕು. ನಿಮ್ಗೆ ಅನಿಸಿರ್ಬೋದು ನನ್ನ ಕನ್ನಡ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂತ ಹೇಳಿದ್ರೆ ನಮ್ಮದು ಮಂಗಳೂರು ಕನ್ನಡ ಸ್ವಲ್ಪನೇ ಚೇಂಜ್ ಆಗಿರುತ್ತೆ ಇದೆ. ಸೊ ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೇನೆ ನಾರ್ಮಲ್ ಆಗಿ ಮಾತಾಡೋಕ್ಕೆ. ನಮ್ಮದು ಮದರ್ ಟಂಗ್ ತುಳು ಇರೋದ್ರಿಂದ ನಾವು ಹೆಚ್ಚಾಗಿ ತುಳು ಮಾತಾಡೋದು. ಈ ಕನ್ನಡ ಮಾತಾಡೋವಾಗ ಸ್ವಲ್ಪ ಬಾಯಿ ಕಟ್ಟುತ್ತೆ. ಇವಾಗ ಅದು ಟ್ರೈ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಹಾಕ್ಕೊಂಡೆ ನಾನು ರವೆ ಹಾಕಿದ ಕೂಡಲೇ ಸೌಟ್ ತಿರುಗಿಸ್ತಾ ಇರಬೇಕು. ಯಾಕಂದರೆ ರವೆ ಕೂಡ ತಳ ಹಿಡಿಯುತ್ತೆ ಮತ್ತು ಗಟ್ಟಿಯಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ತಳ ಹಿಡಿಯಬಾರ್ದು ಅಂತ ನಾವು ಕೈ ಆಡಿಸ್ತಾ ಇರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ ಶಾವಿಗೆ. ಇವಾಗ ರೋಸ್ಟೆಡ್ ಶಾವಿಗೆ ಸಿಗುತ್ತೆ, ರೋಸ್ಟ್ ಮಾಡುವಂಥ ಕೆಲಸ ಇಲ್ಲ. ಸೊ ಹಾಗಾಗಿ ರೋಸ್ಟೆಡ್ ಶಾವಿಗೆನೇ ತಗೊಂಡು ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಬೇಯಿಸಬೇಕು. ಅದು ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದ ನಂತರ ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು. ಪುನಃ ಹಾಕ್ಕೊಂಡೆ. ಇವಾಗ ಶಾವಿಗೆ ಬೇಯೋ ತನಕ ನಾವು ಸೌಟನ್ನು ತಿರುಗಿಸ್ತಾ ಇರಬೇಕು. ಯಾಕಂದರೆ ಬೇಗ ತಳ ಹಿಡಿಯುತ್ತೆ. ಸೊ ಗೊತ್ತಾಗುತ್ತೆ ಶಾವಿಗೆ ಬೇಯುವಾಗ ಸ್ವಲ್ಪ ದಪ್ಪ ಆಗಿ ಕಾಣಿಸ್ತದೆ, ಆವಾಗ ಶಾವಿಗೆ ಬೆಂದಿದೆ ಅಂತ ಅರ್ಥ. ಇವಾಗ ನೋಡ್ಬೋದು ಶಾವಿಗೆ ಬೆಂದಿದೆ. ಇವಾಗ ಹಾಕ್ತಾ ಇದ್ದೇನೆ ನಾನು ಎಲ್ಲ ಫ್ರೈ ಮಾಡಿಟ್ಕೊಂಡಂಥ ಡ್ರೈ ನಟ್ಸ್. ಇವಾಗ 1 by 1 ಹಾಕ್ಕೊಳ್ತಾ ಬರ್ತಾ ಇದ್ದೇನೆ. ಸೊ ಇವಾಗ ಹಾಕಿದ ನಂತರ ಪುನಃ ನಾವು ಸೌಟ್ ತಿರುಗಿಸ್ತಾನೇ ಇರಬೇಕು. ಇವಾಗ ಎಲ್ಲ ಆಯಿತು, ಎಲ್ಲ ಇಂಗ್ರೀಡಿಯೆಂಟ್ಸ್ ಆಯಿತು. ಮತ್ತು ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದೇ ಏನಂತ ಹೇಳಿದರೆ ಸ್ಯಾಫ್ರಾನನ್ನು ನಾನು ಕೇಸರನ್ನು ನಾನು ಹಾಲಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಹಾಕಬೇಕು. ಆಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಅಷ್ಟೇ, ತುಪ್ಪ ಹಾಕಿದಷ್ಟು ಫ್ಲೇವರ್ ಜಾಸ್ತಿ. ನನಗಂತೂ ತುಂಬಾ ಇಷ್ಟ ಸ್ವೀಟ್ಸಿಗೆಲ್ಲ ತುಪ್ಪ ಹಾಕೋದು ಅಂತ ಹೇಳಿದರೆ ಅದು ಸ್ಮೆಲ್ಲೇ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಬೇಯಿಸಬೇಕು. ಅದ ನಂತರ ಲಾಸ್ಟ್ ಹಾಕಬೇಕು ಇವಾಗ ಸ್ಯಾಫ್ರಾನ್ ಕೂಡ ಹಾಕಿದರೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ವೈಟ್ ಇರೋದ್ರಿಂದ ಪಾಯಸ ನಾವು ಸ್ಯಾಫ್ರಾನ್ ಹಾಕಿದರೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ. ಮಕ್ಕಳಿಗೆ ಕೂಡ ಅಟ್ರಾಕ್ಟಿವ್ ಆಗಿ ಮಾಡಿದರೆ ಚೆನ್ನಾಗಿ ತಿಂತಾರೆ. ಯಾವುದೇ ಆಗಿರಲಿ ನೋಡುವಾಗಲೇ ಚೆನ್ನಾಗಿದೆ ಅಂತ ಅನಿಸ್ಬೇಕಲ್ಲ. ಸೊ ಹಾಗಾಗಿ ಯೆಲ್ಲೋಯಿಶ್ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ಯಾಫ್ರಾನ್ ಹಾಕಿದೆ. ಸ್ಯಾಫ್ರಾನ್ ಆಪ್ಷನಲ್ ಇದ್ದರೆ ಮಾತ್ರ ಹಾಕಲೇಬೇಕಂತೇನಿಲ್ಲ.
ಇವಾಗ ಸ್ಯಾಫ್ರನ್ ಹಾಕಿದಂದ್ರೆ ಸ್ವಲ್ಪ ಬೇಯಿಸಬೇಕು. ಬೇಯಿಸಿದ ನಂತರ ನೋಡ್ಬೋದು ಇಲ್ಲಿ ನನ್ನ ಪಾಯಸ ರೆಡಿ ಆಯಿತು, ದೇವರ ನೈವೇದ್ಯ ರೆಡಿ ಆಯಿತು. ತುಂಬಾ ಈಸಿಯಾದ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ರೆಡಿ ಆಯಿತು. ಇವಾಗ ಶಾವಿಗೆ ಇನ್ನು ದೇವರಿಗೆ ನೈವೇದ್ಯ ಇಡೋಕ್ಕೆ ಬಾಕಿ. ನನ್ನ ಮೊದಲ ಅಡಿಗೆ ನಿಮ್ಗೆ ಹೇಗೆ ಅನಿಸಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್, ನನ್ನ ಇಂಪ್ರೂವ್ಮೆಂಟಿಗೆ ನಿಮ್ಮ ಕಮೆಂಟ್ಸೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಮೆಂಟ್ ಮಾಡಿ ಹೇಳಿ. ನನ್ನ ಕನ್ನಡದಲ್ಲಿ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕುಲಾಸ್ ಕಿಚನ್ ಚಾನಲ್ನ ಮೊದಲ ಅಡುಗೆ ದೇವರ ನೈವೇದ್ಯ. ಸೊ ಯಾವುದೇ ಕೆಲಸ ಆಗಿರಲಿ ಏನೇ ಆಗಿರಲಿ ಸಿಹಿಯಿಂದನೇ ಶುರು ಮಾಡಬೇಕು. ಹಾಗಾಗಿ ದೇವರಿಗೆ ನಾನು ನೈವೇದ್ಯ ಮಾಡಿದ್ದೇನೆ ಪಾಯಸ. ಸೊ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೇನೆ. ಹಾಗೂ ನಮ್ಮ ಚಾನಲ್ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಸೊ ದೇವರಿಗೆ ಇಟ್ಟು ಇದರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ.